ಇವತ್ತಿನ ನಮ್ಮ ಗೋಲ್ಡನ್ ಲೈಫ್ ಕಾರ್ಯಕ್ರಮದಲ್ಲಿ ಒಂದು ವಿಶಿಷ್ಟವಾದಂತಹ ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಿದ್ದೀವಿ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ದ ಏಮ್ ಆಫ್ ಎಜುಕೇಶನ್ ಇಸ್ ದ ನಾಲೆಡ್ಜ್ ನಾಟ್ ಆಫ್ ಫ್ಯಾಕ್ಟ್ಸ್ ಬಟ್ ಆಫ್ ವ್ಯಾಲ್ಯೂ ಅಂತ. ಸೊ ಅದೇ ಥರ ಈ ಮಾತನ್ನ ಅಕ್ಷರಶಃ ಕಾರ್ಯರೂಪಕ್ಕೆ ತರ್ತಿರುವಂತಹ ಒಂದು ಯೂನಿವರ್ಸಿಟಿ, ಇದ್ರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದೀವಿ. ನಾನು ಹೇಳ್ತಿರುವಂಥದ್ದು ಮಾರ್ವಾಡಿ ಯೂನಿವರ್ಸಿಟಿಯ ಬಗ್ಗೆ. ಗುಜರಾತ್ನ ರಾಜ್ಕೋಟ್ನಲ್ಲಿದ್ರೂ ಕೂಡ ಈ ಯೂನಿವರ್ಸಿಟಿಯ ಪ್ರಾಡಕ್ಟ್ಸ್ ಅಂದರೆ ವಿದ್ಯಾರ್ಥಿಗಳು ದೇಶದೆಲ್ಲೆಡೆ ಕಮಾಲ್ ಮಾಡ್ತಿದ್ದಾರೆ. ಸೊ ಅದೇ ಥರ ಮಾರ್ವಾಡಿ ಯೂನಿವರ್ಸಿಟಿಯ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಶ್ರೀನಿವಾಸ್ ಗುಪ್ತಾ ಅವರಿದ್ದಾರೆ, ಡೈರೆಕ್ಟರ್ ಆಫ್ ಅಡ್ಮಿಷನ್ಸ್ ಕರ್ನಾಟಕ ಮಾರ್ವಾಡಿ ಯೂನಿವರ್ಸಿಟಿ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಸರ್, ಮೊದಲನೇದಾಗಿ ಒಂದು ಬೇಸಿಕ್ ಪ್ರಶ್ನೆಯಿಂದ ಈ ಕಾರ್ಯಕ್ರಮನ ಶುರು ಮಾಡ್ತೀನಿ ಸರ್. ಆದರೆ ಈ ಒಂದು ಕಾರ್ಯಕ್ರಮ ನೋಡ್ತಿರುವಂಥ ವಿದ್ಯಾರ್ಥಿ ಆಗಿರ್ಬೋದು, ಪೋಷಕರಾಗಿರ್ಬೋದು, ಯಾಕೆ ನಾನು ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಪಡ್ಕೊಳ್ಬೇಕು ಅಥವಾ ನಮ್ಮ ಮಕ್ಕಳನ್ನ ಯಾಕೆ ಮಾರ್ವಾಡಿ ಯೂನಿವರ್ಸಿಟಿಗೆ ಸೇರಿಸಬೇಕು ಅನ್ನುವಂಥ ಒಂದು ಬೇಸಿಕ್ ಕ್ವೆಶ್ಚನ್ ಇದ್ದೇ ಇರುತ್ತೆ. ಆ ಒಂದು ರೀತಿಯಾದಂಥ ಪ್ರಶ್ನೆ ಇದ್ದೇ ಇರುತ್ತೆ ಅವ್ರಿಗೆ. ಸೊ ಅದಕ್ಕೆ ನಿಮ್ಮ ಉತ್ತರ? ಸೊ ಯಾವುದೇ ಮಕ್ಕಳಿಗಾಗಲಿ ಒಂದು ಉತ್ತಮ ಎಜುಕೇಷನ್ ಬೇಕು, ಅಪ್ಡೇಟೆಡ್ ಸಿಲೆಬಸ್ ಇರಬೇಕು, ಹಾಗೆ ಅವ್ರಿಗೆ ಸ್ಟೇಟ್ ಆಫ್ ದ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಹಾಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಬೇಕು, ಹಾಗೆ ಫೀಸ್ ಕೂಡ ಕಮ್ಮಿ ಇರಬೇಕು. ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಮಾರ್ವಾಡಿ ಯೂನಿವರ್ಸಿಟಿ ಬಂದು NAAC A+ ಅಕ್ರೆಡಿಷನ್ ಇದೆ, NBA Tier 1 ಅಕ್ರೆಡಿಷನ್ ಇದೆ, ಹಾಗೆ NIRF ರ್ಯಾಂಕಿಂಗ್ ಇದೆ, QS ವರ್ಲ್ಡ್ ರ್ಯಾಂಕಿಂಗ್ ಇದೆ, ಹಾಗೆ ಸ್ಟಡಿ ಇನ್ ಇಂಡಿಯಾ ಪ್ರೋಗ್ರಾಮ್ಸ್, ಈ ಥರ ಹಲವಾರು ಪ್ರೋಗ್ರಾಮ್ಸ್ಗಳು ನಮ್ಮಲ್ಲಿ ಇದೆ. ಹಾಗೆ ನಮ್ಮ ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿ 120ಕ್ಕಿಂತ ಹೆಚ್ಚು PhD ಲೆಕ್ಚರರ್ಸ್ ಇದ್ದಾರೆ. ಹಾಗೆ 46% ಲೆಕ್ಚರರ್ಸ್ ಬಂದು 10 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋಂಥವ್ರು. 15% ಲೆಕ್ಚರರ್ಸ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಿಂದ ಡಿಗ್ರಿ ತೊಗೊಂಡಿರೋಂಥವ್ರು. ಸೊ ಈ ರೀತಿ ನಮ್ಮ ಫ್ಯಾಕಲ್ಟೀಸ್ ಇದ್ದಾಗ ಮಕ್ಕಳಿಗೆ ಕಲಿಕೆ ಅನ್ನೋದು ಬಹಳ ಈಸಿ ಆಗುತ್ತೆ. ಹಾಗೆ ನಮ್ಮಲ್ಲಿ ಸ್ಟೇಟ್ ಆಫ್ ದ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ 2,500 ಕಂಪ್ಯೂಟರ್ಗಳಿದೆ ಮಕ್ಕಳು ಅಭ್ಯಾಸ ಮಾಡಲಿಕ್ಕೆ. iOS ಲ್ಯಾಬ್ ಇದೆ, ಆ್ಯಂಡ್ರಾಯ್ಡ್ ಲ್ಯಾಬ್ ಇದೆ, ಹಾಗೆ ನಮ್ಮಲ್ಲಿ ಸೂಪರ್ ಕಂಪ್ಯೂಟರ್ ಇದೆ. ಬಹುತೇಕ ಕಾಲೇಜ್ಗಳಲ್ಲಿ ಈ ಸೂಪರ್ ಕಂಪ್ಯೂಟರ್ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ನಮ್ಮಲ್ಲಿ ಸೂಪರ್ ಕಂಪ್ಯೂಟರ್ ಕೂಡ ಇದೆ. 2ನೇ ವರ್ಷದಿಂದ ಮಕ್ಕಳು ಈ ಸೂಪರ್ ಕಂಪ್ಯೂಟರಲ್ಲಿ ಅವರು ಅಭ್ಯಾಸ ಕೂಡ ಮಾಡ್ಬೋದು. ಹಾಗೆ ನಮ್ಮಲ್ಲಿ NVIDIA ಸರ್ವರ್ ಕೂಡ ಇದೆ, NVIDIA ಲ್ಯಾಬ್ ಇದೆ. ಸೊ ಈ NVIDIA ಲ್ಯಾಬ್ ಅನ್ನೋದು ಭಾಳಷ್ಟು ಕಂಪ್ನಿಗಳಲ್ಲಿರುತ್ತೆ. ಆದರೆ ಈ ಲ್ಯಾಬ್ನ ನಾವು ಮಕ್ಕಳಿಗೆ ಆನ್ ಜಾಬ್ ಟ್ರೈನಿಂಗ್ ಇಲ್ಲೇ ಸಿಕ್ಬಿಡುತ್ತೆ ಮಕ್ಕಳಿಗೆ. ಹಾಗೆ ದೇ ಆರ್ ರೆಡಿ ಫಾರ್ ದ ಫ್ಯೂಚರ್. ಓಕೆ. ಸೊ ಯಾರೇ ಒಬ್ಬ ವಿದ್ಯಾರ್ಥಿ ಒಂದು ಯೂನಿವರ್ಸಿಟಿ ಸೇರ್ಕೋಬೇಕು ಅಂತಂದರೆ ಆ ಯೂನಿವರ್ಸಿಟಿ ಸೇರ್ಕೊಳ್ಳೋಕ್ಕೆ ಆತ ಯೋಚನೆ ಮಾಡುವಂಥದ್ದು ಏನೇನು ಕೋರ್ಸ್ ಇದೆ ಆ್ಯಂಡ್ ಯೂನಿವರ್ಸಿಟಿ ಸ್ಪೆಷಾಲಿಟಿ ಏನು ಅಂತ. ಸೊ ಮಾರ್ವಾಡಿ ಯೂನಿವರ್ಸಿಟಿಯ ಸ್ಪೆಷಾಲಿಟಿಗಳನ್ನ ನೀವು ಹೇಳೋ ಹಾಗಿದ್ರೆ ಸರ್? ಮಾರ್ವಾಡಿ ಯೂನಿವರ್ಸಿಟಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಅಡ್ವಾನ್ಸ್ಡ್ ಲ್ಯಾಬ್ಸ್, ಲೈಬ್ರರೀಸ್, ಹಾಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಕೂಡ ನಮ್ಮಲ್ಲಿದೆ. 500ಕ್ಕಿಂತ ಹೆಚ್ಚು ಕಂಪ್ನೀಸ್ ಬರುತ್ತೆ. ಅದರಲ್ಲಿ 200 ಕಂಪ್ನೀಸ್ ಬಂದು MNC ಕಂಪ್ನೀಸ್. ಮಕ್ಕಳಿಗೆ ಫಸ್ಟ್ ಇಯರಿಂದನೇ ಮಕ್ಕಳಿಗೆ ನಾವು ಅವ್ರಿಗೆ ತಯಾರು ಮಾಡ್ತೀವಿ, ಅವ್ರಿಗೆ ಉದ್ಯೋಗಕ್ಕೆ ತಯಾರು ಮಾಡ್ತೀವಿ. ಪ್ಲೇಸ್ಮೆಂಟ್ ಬಗ್ಗೆ ಅವ್ರಿಗೆ ಫಸ್ಟ್ ಇಯರಿಂದನೇ ಆ್ಯಪ್ಟಿಟ್ಯೂಡ್ ಇರ್ಬೋದು, ಹಾಗೆ ಹೇಗೆ ಇಂಟರ್ವ್ಯೂ ಫೇಸ್ ಮಾಡೋದು, ಪ್ರತಿಯೊಂದು ಕೂಡ ಮಕ್ಕಳಿಗೆ ಇಲ್ಲಿ ನಾವು ಹೇಳ್ಕೊಡ್ತೀವಿ. ಹಾಗೆ ನಮ್ಮಲ್ಲಿ ಕೆಲವೊಂದು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಂತ ಕೆಲವು ಕೋರ್ಸಸ್ ಇದೆ. ಈಗ CSCಯಲ್ಲಿ ನೀವು AI/ML ಕೇಳಿರ್ಬೋದು, ಅಥವಾ CSCಯಲ್ಲಿ ಡೇಟಾ ಸೈನ್ಸ್ ಕೂಡ ನೀವು ಕೇಳಿರ್ಬೋದು. ಆದರೆ ನಮ್ಮಲ್ಲಿ ಈ ಕೋರ್ಸ್ಗಳು ಅಲ್ದಿರ ನಮ್ಮಲ್ಲಿ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಂತ ಕೋರ್ಸಸ್ ಕೂಡ ಇದೆ. ಇಲ್ಲಿ ಮಕ್ಕಳಿಗೆ ಮೊದಲನೇ ವರ್ಷದಿಂದನೇ ಲೈವ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿಸ್ತೀವಿ. ಸೊ ಅದರಿಂದ ಮಕ್ಕಳಿಗೆ ಪ್ರತಿಯೊಂದು ಯಾವುದೇ ಟೆಕ್ನಿಕಲ್ ಇಂಟರ್ವ್ಯೂಸ್ನಲ್ಲಿ ಆರಾಮಾಗಿ ಅವರು ಕ್ರ್ಯಾಕ್ ಮಾಡ್ತಾರೆ. ಅಕಸ್ಮಾತ್ ಈಗ ನೋಡ್ತಿರುವಂಥ ವಿದ್ಯಾರ್ಥಿ ನಾನು ಮಾರ್ವಾಡಿ ಯೂನಿವರ್ಸಿಟಿ ಸೇರ್ಕೋಬೇಕು ಅಂತಂದರೆ ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿ ಸೇರೋದಕ್ಕೆ ಏನೇನು ಕ್ರೈಟೀರಿಯಾ ಬೇಕು ಆ್ಯಂಡ್ ಜೊತೆಗೆ ಆ ಅಡ್ಮಿಷನ್ ಪ್ರೋಸೆಸ್ ಹೆಂಗಿರುತ್ತೆ ಸರ್? ಸೊ ಯಾವುದೇ ರೀತಿ CET ಅವಶ್ಯಕತೆ ಇಲ್ಲ. ನಿಮಗೆ CET ರ್ಯಾಂಕಿಂಗ್ ಎಷ್ಟೇ ಬಂದಿದ್ರೂ ಪರವಾಗಿಲ್ಲ, ನಮ್ಮಲ್ಲಿ ಮುಕ್ತವಾಗಿ ನಾವು ಅಡ್ಮಿಷನ್ಸ್ ಕೊಡ್ತೀವಿ. ಸೊ ನಮ್ಮಲ್ಲಿ ಡೊನೇಷನ್ಸ್ ಇಲ್ಲ, ಕ್ಯಾಪಿಟೇಷನ್ ಫೀಸ್ ಇಲ್ಲ. ಹಾಗೆ ಮಕ್ಕಳಿಗೆ PCMಲ್ಲಿ 45% ಬಂದಿದ್ರೆ ಸಾಕು, ನಾವು ಅಡ್ಮಿಷನ್ಸ್ ಕೊಡ್ತೀವಿ. ಸೊ ನಮ್ಮಲ್ಲಿ 3 ಲೇಯರ್ ಎಜುಕೇಷನ್ನ ನಾವು ಫಾಲೋ ಮಾಡ್ತೀವಿ. ನಾಲೆಡ್ಜ್, ಡೆವಲಪ್ಮೆಂಟ್ ಆ್ಯಂಡ್ ಸ್ಕಿಲ್ಸ್, ಇದ್ರ 3 ಮೇಲೂ ಮಕ್ಕಳ ಮೇಲೆ ನಾವು ವರ್ಕ್ ಮಾಡ್ತೀವಿ. ಇನ್ನು ಅಡ್ಮಿಷನ್ ಪ್ರಕ್ರಿಯೆ ಅಂತ ಬರೋದಾದರೆ, ನಾವು ಕರ್ನಾಟಕದ ಮಕ್ಕಳಿಗೋಸ್ಕರ ಪ್ರತ್ಯೇಕವಾಗಿ ಕೆಲವೊಂದು ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದೀವಿ. ಸೊ ನಾವೊಂದು ಅಪ್ಲಿಕೇಶನ್ ಫಾರ್ಮ್ ಕಳಿಸ್ತೀವಿ, ಅದನ್ನು ಫಿಲ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ನಾವು ಇಲ್ಲಿ ಮಕ್ಕಳಿಗೆ ಇಲ್ಲಿಂದ ಅಲ್ಲಿವರೆಗೂ ಬರೋದಕ್ಕೆ ಪ್ರತಿಯೊಂದು ವ್ಯವಸ್ಥೆ ಕೂಡ ಮಾಡ್ತೀವಿ. ಸೊ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ ಬಂದು ನಮ್ಮ ಯೂನಿವರ್ಸಿಟಿ ಕ್ಲಾಸ್ ರೂಮ್ಸ್, ಲ್ಯಾಬ್ಸ್, ಲೈಬ್ರರಿ, ಪ್ಲೇಸ್ಮೆಂಟ್ಸಲ್ಲಿ ಪ್ರತಿಯೊಂದು ಅವರು ನೋಡಿ ನಂತರ ಅವರು ಅಲ್ಲಿ ಅಡ್ಮಿಷನ್ ತೊಗೊಬೋದು. ಯಾವುದೇ ರೀತಿಯಲ್ಲಿ ಅಮೌಂಟ್ ಕಟ್ಟಬೇಕು ಅಥವಾ ಆ ಥರ ಯಾವುದೂ ಇರೋದಿಲ್ಲ. ಸೊ ಮಾರ್ವಾಡಿ ಯೂನಿವರ್ಸಿಟಿ ರಾಜ್ಕೋಟ್ನಲ್ಲಿರುವಂಥದ್ದು ಆ್ಯಂಡ್ ಅದೇ ಥರ ಅನೇಕ ರಾಜ್ಯಗಳಿಂದ ವಿದ್ಯಾರ್ಥಿಗಳು ಮಾರ್ವಾಡಿ ಯೂನಿವರ್ಸಿಟಿಗೆ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಅಫ್ಕೋರ್ಸ್ ಮನೆ ಅಂತೂ ಮಿಸ್ ಆಗುತ್ತೆ ಆ್ಯಂಡ್ ಅವರ ಒಂದು ಪ್ರೊಟೆಕ್ಟೆಡ್ ಎನ್ವೈರ್ಮೆಂಟ್ ಏನಿದೆ ಅದು ಮಿಸ್ ಆಗುತ್ತೆ.
ಸೊ ವಿದ್ಯಾರ್ಥಿಗಳು ಅಡ್ಮಿಷನ್ ಪಡ್ಕೊಂಡು ಯೂನಿವರ್ಸಿಟಿಗೆ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವ್ರು ಅಡ್ಜಸ್ಟ್ ಆಗೋದಕ್ಕೆ ಮಾರ್ವಾಡಿ ಯೂನಿವರ್ಸಿಟಿ ಹೆಲ್ಪ್ ಮಾಡುತ್ತೆ ಸರ್? ಹಲವಾರು ಮಕ್ಕಳು ಪ್ರತಿಯೊಂದು ರಾಜ್ಯದಿಂದನೂ ಮಕ್ಕಳಿಲ್ಲಿದ್ದಾರೆ, ಪ್ರತಿಯೊಂದು ಯೂನಿಯನ್ ಟೆರಿಟರಿಯಿಂದ ಮಕ್ಕಳಿಲ್ಲಿದ್ದಾರೆ. ಹಾಗೆ 1700 ಮಕ್ಕಳು 53 ಬೇರೆ ಬೇರೆ ದೇಶದಿಂದ ಬಂದು ಇಲ್ಲಿ ಓದ್ತಾ ಇದ್ದಾರೆ. ಸೊ ಮಕ್ಕಳಿಗೆ ಅವ್ರು ಅಡ್ಜಸ್ಟ್ ಆಗೋದಕ್ಕೆ ಪ್ರತಿಯೊಂದು ನಮ್ಮಲ್ಲಿ ಸವಲತ್ತುಗಳಿದೆ. ನಮ್ಮಲ್ಲಿ ಮಕ್ಕಳಿಗೆ ಸ್ಪೋರ್ಟ್ಸಿಂದ ಹಿಡಿದು ಡ್ಯಾನ್ಸ್, ಮ್ಯೂಸಿಕ್ ಇವೆಲ್ಲನೂ ನಾವು ಅವ್ರಿಗೆ ಒದಗಿಸ್ಕೊಡ್ತಾ ಇದ್ದೀವಿ. ಹಾಗೆ ಮಕ್ಕಳಿಗೆ ಸೋಮವಾರದಿಂದ ಶುಕ್ರವಾರದವರೆಗೂ ಕ್ಲಾಸಸ್ ಇರುತ್ತೆ. ಶನಿವಾರ ಭಾನುವಾರ ಅವ್ರಿಗೆ ಫ್ರೀ ಟೈಮ್ ಇರುತ್ತೆ. ಮಕ್ಕಳು ಅವ್ರಿಗೆ ಬೇಕಾಗಿರೋ ಯಾವುದೇ ಒಂದು ಕೋರ್ಸಲ್ಲಿ ಅವ್ರು ಎನ್ರೋಲ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಯಾವುದೂ ಇರೋದಿಲ್ಲ. ಸೊ ಕೆಲವೊಂದಷ್ಟು ಯೂನಿವರ್ಸಿಟಿಗಳಿಗೆ ಏನಾಗುತ್ತೆ ಅಂದರೆ ಅವ್ರದ್ದೇ ಆದಂಥ ಒಂದು ಪ್ರತ್ಯೇಕ ಎಂಟ್ರೆನ್ಸ್ ಎಕ್ಸಾಮ್ಗಳಿರ್ತವೆ. ಸೊ ಅದೇ ಥರ ಮಾರ್ವಾಡಿ ಯೂನಿವರ್ಸಿಟಿಗೆ ಏನಾದರೂ ಆ ಥರದ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇದೆಯಾ? ಆ್ಯಂಡ್ ಆ ಪ್ರೋಸೆಸ್ ಹೆಂಗಿರುತ್ತೆ? ಟೆಸ್ಟ್ ತಗೋಬೇಕಾ ಅಥವಾ ಡೈರೆಕ್ಟ್ ಅಡ್ಮಿಷನ್ಸ್ ಇರುತ್ತಾ? ಹೆಂಗಿರುತ್ತೆ ಸರ್? ಇಲ್ಲ, ನಾವು ಮಕ್ಕಳ ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ. ಅವರ PUC ಮಾರ್ಕ್ಸ್ ಮೇಲೆ ನಾವು ಅವ್ರಿಗೆ ಅಡ್ಮಿಷನ್ಸ್ ಮುಕ್ತವಾಗಿ ಕೊಡ್ತೀವಿ. ನಮ್ಮಲ್ಲಿ ಹಲವಾರು ಕೋರ್ಸಸ್ ಇದೆ. CSC ವಿತ್ AI, AIML, AIDS, ಸೈಬರ್ ಸೆಕ್ಯೂರಿಟಿ. ನಾನು ಮುಂಚೆನೇ ಹೇಳಿದಾಗೆ AIML ವಿತ್ PBL, AIDS ವಿತ್ PBL, ಈ ಥರ ಅನೇಕ ಕೋರ್ಸ್ಗಳಿದೆ. ಹಾಗೆ ಕೆಮಿಕಲ್ ಇಂಜಿನಿಯರಿಂಗ್ ಇದೆ, ಅಗ್ರಿಕಲ್ಚರ್ ಕೂಡ ಇದೆ. ಅಗ್ರಿಕಲ್ಚರ್ಗೂ ಕೂಡ ಯಾವುದೇ ರೀತಿ CET ಅವಶ್ಯಕತೆ ಇಲ್ಲ. ಬರುವಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಈ ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ ಥರ ಇದೆಯಾ? ಆ್ಯಂಡ್ ಒಂದು ಕ್ಯೂರಿಯಸ್ ವಿಷಯ ಏನು ಅಂತಂದರೆ ಸರ್, ಯಾರೇ ಆಗಿ ಪೋಷಕನಾಗಿ ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ರು ಅಥವಾ ವಿದ್ಯಾರ್ಥಿಯಾಗಿ ಈ ಕಾರ್ಯಕ್ರಮ ನೋಡ್ತಾ ಇದ್ರು ಕೂಡ ಫೀಸ್ ಎಷ್ಟಿರುತ್ತೆ ಅನ್ನುವಂಥದ್ದು ಒಂದು ಕ್ವೆಶ್ಚನ್. ಅದು ಬೇಸಿಕ್ ಕ್ವೆಶ್ಚನ್ ಅಂತೂ ಅದು ಅಫ್ಕೋರ್ಸ್ ಇರಲೇಬೇಕು. ಸೊ ಆ ಪ್ರಶ್ನೆಗೆ ಉತ್ತರ ಕೊಡೋ ಹಾಗಿದ್ರೆ ನಮ್ಮಲ್ಲಿ ಫೀಸ್ ಬಂದು ಬರೀ 1,55,000 ರೂಪಾಯಿ ಮಾತ್ರ. ನಮ್ಮಲ್ಲಿ ಯಾವುದೇ ಲ್ಯಾಬ್ ಫೀಸ್, ಲೈಬ್ರರಿ ಫೀಸ್, ಪ್ಲೇಸ್ಮೆಂಟ್ ಚಾರ್ಜಸ್, ಈ ಥರ ಸ್ಪೋರ್ಟ್ಸ್ ಫೀಸ್, ಈ ಥರ ಯಾವುದೇ ರೀತಿ ಫೀಸ್ಗಳು ಇರೋದಿಲ್ಲ. ಸೊ ಮೆರಿಟ್ ಬೇಸ್ಡ್ ಪ್ರೋಗ್ರಾಮಲ್ಲಿ ನೋಡೋದಾದರೆ 80%ಗಿಂತ ಜಾಸ್ತಿ ಬಂದಿರೋ ಮಕ್ಕಳಿಗೆ 4 ವರ್ಷ ಕೂಡ ಅವ್ರಿಗೆ ಫೀಸ್ನಲ್ಲಿ ಕಡಿಮೆ ಇರುತ್ತೆ. ಹಾಗೆ ಅಗ್ರಿಕಲ್ಚರಲ್ ಅಂತ ಬಂದಾಗ BSc ಅಗ್ರಿಕಲ್ಚರಲ್ ಬರೀ 90,000 ಫೀಸ್ ಇದೆ. 60%ಗಿಂತ ಜಾಸ್ತಿ ಬಂದಿರೋ ಮಕ್ಕಳಿಗೆ 15ರಿಂದ 20%ವರೆಗೂ ಅವ್ರಿಗೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ. ಸೊ ಈಗ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಮಾರ್ವಾಡಿ ಯೂನಿವರ್ಸಿಟಿದು ಅಫ್ಕೋರ್ಸ್ ದ ಕ್ಯಾಂಪಸ್. 55 ಎಕರೆ ವಿಸ್ತೀರ್ಣದಲ್ಲಿ ಈ ಒಂದು ಕ್ಯಾಂಪಸ್ ಇದೆ. ಆ್ಯಂಡ್ ಸ್ಟೇಟ್ ಆಫ್ ದಿ ಆರ್ಟ್ ಫೆಸಿಲಿಟಿಯನ್ನು ಈ ಕ್ಯಾಂಪಸ್ ಹೊಂದಿದೆ. ಸೊ ಕ್ಯಾಂಪಸ್ನ ಫೆಸಿಲಿಟಿಗಳೇನೆಲ್ಲ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ, ಅಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ, ಅಡ್ಮಿಷನ್ ಆಗುವಂಥ ವಿದ್ಯಾರ್ಥಿಗಳಿಗೆ, ಅದರ ಜೊತೆಗೆ ಏನೆಲ್ಲ ಸಿಗ್ತಿರುವಂಥ ಫೆಸಿಲಿಟಿ ವಿದ್ಯಾರ್ಥಿಗೆ ಅಕಾಡೆಮಿಕಲಿ ಯಾವ ರೀತಿ ಹೆಲ್ಪ್ ಮಾಡ್ತಿದೆ ಸರ್? ಓಕೆ, ಮಕ್ಕಳಿಗೆ ಇಲ್ಲಿ ಪ್ರತಿಯೊಂದು ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಈಗ ನೋಡಿ ನಮ್ಮಲ್ಲಿ ಒಂದು 65,000 ಬುಕ್ ಇರುವಂಥ AI ಲೈಬ್ರರಿ ಇದೆ. ಓಕೆ, ಯೂಶಲಿ ಬೇರೆ ಕಡೆ ಎಲ್ಲನ ಲೈಬ್ರರಿಗೆ ನೀವು ಹೋದರೆ 15 ನಿಮಿಷದಿಂದ ಹಿಡಿದು 3/4 ಗಂಟೆವರೆಗೂ ನಿಮಗೆ ಒಂದು ಬುಕ್ ತೊಗೊಂಡು ಬರೋದಕ್ಕಾಗುತ್ತೆ. ಈ ಪ್ರಕ್ರಿಯೆನ ಬರೀ 5 ನಿಮಿಷದಲ್ಲಿ ಮಕ್ಕಳು ಬುಕ್ ತೊಗೊಂಡು ಹೊರಗಡೆ ಬರ್ಬೋದು. ಸೊ ಒಂದು ಸಿಸ್ಟಮ್ ಇರುತ್ತೆ, ಅಲ್ಲಿ ಸಿಸ್ಟಮಲ್ಲಿ ಹೋಗಿ ಅವ್ರು ಯಾವ ಬುಕ್ ಬೇಕು ಅನ್ನೋದನ್ನು ಅವರು ಟೈಪ್ ಮಾಡಿದ್ರೆ ಅದು ಎಲ್ಲಿದೆ ಅಂತ ಲೊಕೇಟ್ ಆಗುತ್ತೆ. ಅದನ್ನು ತೊಗೊಂಬಂದು ಮತ್ತೆ ಇನ್ನೊಂದು ಸಿಸ್ಟಮ್ ಮುಂದೆ ನಿಂತಿದ ತಕ್ಷಣ ಫೇಸ್ ರೆಕಗ್ನೈಸೇಷನ್ ಆಗಿ ಅವ್ರ ಹೆಸರು ಡಿಸ್ಪ್ಲೇ ಆಗುತ್ತೆ. ಬುಕ್ ಇಟ್ಟಿದ ತಕ್ಷಣ ಬುಕ್ ಯಾವುದು ಅಂತ ಅದೇ ಡಿಟೆಕ್ಟ್ ಮಾಡುತ್ತೆ. ಇಶ್ಯೂ ಅಂತ ಕೊಟ್ಟಿದ ತಕ್ಷಣ ಇಶ್ಯೂ ಆಗುತ್ತೆ. ಸೊ ನಮ್ಮಲ್ಲಿ ಓದುವಂಥ ಮಕ್ಕಳು ಯಾವುದೇ ರೀತಿ ಪಠ್ಯಪುಸ್ತಕಗಳನ್ನ ಖರೀದಿ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸ್ಟೂಡೆಂಟ್ಸ್ನ ಪ್ರೆಸೆಂಟ್ ಸ್ಟ್ರೆಂತ್ ಯೂನಿವರ್ಸಿಟಿಲಿ ಎಷ್ಟಿದೆ? ಆ್ಯಂಡ್ ಕರ್ನಾಟಕ, ಆಫ್ಕೋರ್ಸ್ ನಾವು ಮಾತಾಡಬೇಕಿದ್ರೆ ಕರ್ನಾಟಕನ ಸೆಂಟ್ರಿಗೆ ಹಾಕಿ ಇಟ್ಕೊಂಡು ಮಾತಾಡಬೇಕು. ಸೊ ಕರ್ನಾಟಕದಿಂದ ಎಷ್ಟು ಜನ ವಿದ್ಯಾರ್ಥಿಗಳು ಈಗ ಪ್ರೆಸೆಂಟ್ ಓದ್ತಿದ್ದಾರೆ ಸರ್? ನಮ್ಮಲ್ಲಿ 17,000 ಮಕ್ಕಳು ಓದ್ತಾ ಇದ್ದಾರೆ. ಇದರಲ್ಲಿ 1,700 ಮಕ್ಕಳು 53 ಬೇರೆ ಬೇರೆ ದೇಶದಿಂದ ಬಂದು ಓದ್ತಾ ಇದ್ದಾರೆ. ಹಾಗೆ ಕರ್ನಾಟಕದಿಂದ 500ಕ್ಕಿಂತ ಹೆಚ್ಚು ಮಕ್ಕಳು, ಹುಡುಗರು ಹುಡುಗಿರು ಎಲ್ಲರೂ ಬಂದು ಇಲ್ಲಿ ಓದ್ತಾ ಇದ್ದಾರೆ. ಪ್ರತಿಯೊಬ್ಬ ಪೋಷಕರು, ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಬಂದು ಅವರು ನೋಡಿ ಇಷ್ಟ ಆದ ಮೇಲೇ ಅವ್ರು ಅಡ್ಮಿಷನ್ಸ್ ತಗೊತಾ ಇದ್ದಾರೆ. ಸೊ ಯಾರೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು, ಮನೆ ಊಟ ಅಮ್ಮನ ಕೈ ರುಚಿ ಅಂತಂದರೆ ಅದು ಊಟ ಅನ್ನೋದಕ್ಕಿಂತ ಒಂದು ಸೆಂಟಿಮೆಂಟ್. ಸೊ ಅಫ್ಕೋರ್ಸ್ ಇಲ್ಲಿಂದ ರೀಲೊಕೇಟ್ ಆಗಬೇಕು ಅಂದರೆ ಗುಜರಾತ್ಗೆ, ರಾಜ್ಕೋಟಿಗೆ ಬರಬೇಕು, ಸೇರ್ಕೋಬೇಕು ಯೂನಿವರ್ಸಿಟಿಗೆ ಅಂತಂದರೆ ಆ ಕೈ ರುಚಿ ಮಿಸ್ ಅಂತೂ ಆಗೇ ಆಗುತ್ತೆ. ಸೊ ವಿದ್ಯಾರ್ಥಿಗಳು ಮಿಸ್ ಮಾಡ್ಕೊಳ್ದಿರೋ ಥರ ಯಾವ ರೀತಿಯಾದಂಥ ಊಟವನ್ನು, ಅಂದರೆ ಈ ಮೆಸ್ ಫೆಸಿಲಿಟಿ ಇರ್ಬೋದು ಅಥವಾ ಹಾಸ್ಟೆಲ್ ಉಳ್ಕೊಳ್ಳಿಕ್ಕೆ ಹಾಸ್ಟೆಲ್ ಫೆಸಿಲಿಟಿ ಇರ್ಬೋದು, ಮಾರ್ವಾಡಿ ಯೂನಿವರ್ಸಿಟಿ ಯಾವ ರೀತಿಯಾಗಿ ಅದನ್ನು ಕೋಪ್ ಅಪ್ ಮಾಡ್ತಾ ಇದೆ? ಸೊ ಈಗ ಊಟದ ವಿಷಯಕ್ಕೆ ಬರೋದಾದರೆ ಅಮ್ಮನ ಕೈ ರುಚಿ ಬಿಟ್ಟು ಬೇರೆ ಎಲ್ಲ ರೀತಿ ಫುಡ್ಸ್ ನಾವು ಪ್ರೊವೈಡ್ ಮಾಡ್ಬೋದು. ಸೊ ನಾರ್ತ್ ಇಂಡಿಯನ್ ಫುಡ್ ಇದೆ, ಸೌತ್ ಇಂಡಿಯನ್ ಫುಡ್ ಇದೆ. ಹಾಗೆ ಮಕ್ಕಳಿಗೆ ದಿನಕ್ಕೆ 4 ಹೊತ್ತು ವೆಜ್ ಊಟ ಇರುತ್ತೆ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ. ಸೊ ಮಕ್ಕಳಿಗೆ ಇಷ್ಟವಾದಂಥ 2 ರೀತಿ ಟಿಫನ್ಸ್ಗಳು, ಹಾಗೆ ಬಿಸಿ ಬಿಸಿ ಚಪಾತಿ, ಅದಕ್ಕೆ ತುಪ್ಪ, ಹಾಗೆ ಪಲ್ಯಗಳು, ಹಾಗೆ ಬಹಳಷ್ಟು ನಾವು ಮಕ್ಕಳನ್ನ ಆ ವಿಚಾರದಲ್ಲಿ ನೋಡ್ಕೊತೀವಿ. ಗೋಬಿ ಮಂಚೂರಿಯಿಂದ ಹಿಡಿದು ಫ್ರೈಡ್ ರೈಸಿಂದ ಹಿಡಿದು ಎಲ್ಲ ಲೋಕಲ್ ಆ್ಯಂಡ್ ನ್ಯಾಷನಲ್ ಎಲ್ಲ ಡಿಶ್ಗಳು ಕೂಡ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ಹಾಸ್ಟೆಲ್ಗೆ ಬರುವಂಥ ವಿದ್ಯಾರ್ಥಿಗಳಿಗೆ ಕೂಡ ಅಷ್ಟೇ
ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿರೋಂಥ ರೂಮ್ಸ್ ಇರುತ್ತೆ. ಹಾಗೆ ಅವ್ರಿಗೆ ಲಾಂಡ್ರಿ ಫೆಸಿಲಿಟಿ ಇರ್ಬೋದು, ಅದು ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ. ಹಾಗೆ ಮಕ್ಕಳಿಗೆ ರೂಮ್ ಕ್ಲೀನಿಂಗ್ ಕೂಡ ನಮ್ಮ ಕಡೆಯಿಂದನೇ ನಡೆಯುತ್ತೆ. ಪ್ರತಿದಿನ ರೂಮ್ ಕ್ಲೀನ್ ಆಗುತ್ತೆ. ಎಲ್ಲನೂ ಮಕ್ಕಳಿಗೆ ಬರೀ ಬಂದು ಓದಿ ಬರೀ ಇದ್ರ ಮೇಲೆ ಫೋಕಸ್ ಮಾಡೋ ರೀತಿ ನಾವು ಅವ್ರಿಗೆ ಒದಗಿಸ್ಕೊಡ್ತಾ ಇದ್ದೀವಿ. ಚೈನೀಸು, ನಾರ್ತ್ ಇಂಡಿಯನ್ನು, ಸೌತ್ ಇಂಡಿಯನ್ ಎಲ್ಲ ರೀತಿಯಾದಂಥ ಕ್ಯೂಸಿನ್ಸ್ ನಿಮಗೆ ಮಾರ್ವಾಡಿ ಯೂನಿವರ್ಸಿಟಿಯ ಮೆಸ್ನಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಈಗ ಊಟದ ವಿಷಯ ಆಯಿತು, ಇನ್ಫ್ರಾಸ್ಟ್ರಕ್ಚರ್ ವಿಷಯ ಆಯಿತು, ಬೇಸಿಕ್ ಆಗಿ ಇರುವಂಥದ್ದೇನು ಅಂತಂದರೆ ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ ಕನ್ಸರ್ನ್ಸ್. ಸೊ ಒಂದು ಯೂನಿವರ್ಸಿಟಿ ಒಬ್ಬ ವಿದ್ಯಾರ್ಥಿಗೆ ಸೇಫ್ ಅನ್ನುವಂಥ ಸಂದೇಶ ಕೇವಲ ಅದು ಯೂನಿವರ್ಸಿಟಿಯ ರೆಪ್ಯುಟೇಷನ್ ಅಷ್ಟೇ ಅಲ್ಲ, ಒಬ್ಬ ವಿದ್ಯಾರ್ಥಿಗೆ ಒಂದು ಭರವಸೆ ಅದು. ಯಾಕಂದರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋದಂತಹ ಸಂದರ್ಭದಲ್ಲಿ ಆಗ ಒಂದು ಯೂನಿವರ್ಸಿಟಿ ಸೇಫ್ ಅನ್ನುವಂಥ ವಿಷಯ ಆತನಿಗೆ ಮುಂಚಿತವಾಗಿ ಗೊತ್ತಿದ್ರೆ ಅಲ್ಲಿ ಒಂದು ಸೆಕ್ಯೂರ್ ಫೀಲಿಂಗ್ ಅಂತೂ ಇದ್ದೇ ಇರುತ್ತೆ. ಸೊ ಸೇಫ್ಟಿಗೆ ಆ್ಯಂಡ್ ಸೆಕ್ಯೂರಿಟಿ ಮೆಷರ್ಸ್ಗೆ ಏನೆಲ್ಲ ಕ್ರಮಗಳನ್ನು ಅಥವಾ ಏನೆಲ್ಲ ವ್ಯವಸ್ಥೆಗಳನ್ನು ಮಾರ್ವಾಡಿ ಯೂನಿವರ್ಸಿಟಿ ಕೈಗೊಂಡಿದೆ ಸರ್? ಸೆಕ್ಯೂರಿಟಿ ಅನ್ನೋ ವಿಚಾರಕ್ಕೆ ಬರೋದಾದರೆ ಪ್ರತಿದಿನ ತಮ್ಮ ಪೋಷಕರಿಗೆ ಒಂದು SMS ಹೋಗುತ್ತೆ. ಅವರು ಎಷ್ಟು ಕ್ಲಾಸಸ್ಸಲ್ಲಿ ಎಷ್ಟು ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಪೇರೆಂಟ್ಸ್ಗೆ ಅವಗಾಹನೆ ಆಗುತ್ತೆ. ಹಾಗೆ ಮಕ್ಕಳು ಇಲ್ಲಿ ಮೊಬೈಲ್ ಫೋನ್ಸ್ ಕೂಡ ಯೂಸ್ ಮಾಡ್ಬೋದು. ಕ್ಲಾಸ್ ರೂಮ್ಸಲ್ಲಿ ಬಿಟ್ಟು ಎಲ್ಲ ಕಡೆನೂ ಹಾಸ್ಟೆಲ್ ಇರ್ಬೋದು, ಕ್ಯಾಂಪಸ್ ಇರ್ಬೋದು, ಎಲ್ಲ ಕಡೆ ಅವ್ರು ಮೊಬೈಲ್ ಯೂಸ್ ಮಾಡ್ಬೋದು. ಪ್ರತಿದಿನ ಅವ್ರ ಪೇರೆಂಟ್ಸ್ ಜೊತೆ ಮಾತಾಡ್ಬೋದು. ಹಾಗೆ ಸೆಕ್ಯೂರಿಟಿ ವಿಚಾರಕ್ಕೆ ಬರೋದಾದರೆ ನಮ್ಮ ಕ್ಯಾಂಪಸ್ಸಿಂದ ಮಕ್ಕಳು ಹೊರಗಡೆ ಹೋಗಬೇಕಾದ್ರೆ ಒಂದು ಗೇಟ್ ಪಾಸನ್ನು ರೆಡಿ ಮಾಡಬೇಕಾಗತ್ತೆ. ಈ ಗೇಟ್ ಪಾಸ್ಗೆ ಪೇರೆಂಟ್ಸ್ ಪೋಷಕರು ಎಸ್ ಅಂತ ಕಳಿಸಿದ್ರೆ ಮಾತ್ರನೇ ನಾವು ಮಕ್ಕಳನ್ನ ಹೊರಗಡೆ ಕಳಿಸ್ತೀವಿ, ಇಲ್ಲದೆ ಮಕ್ಕಳನ್ನ ಹೊರಗಡೆ ಕಳಿಸೋದಿಲ್ಲ. ಅದೇ ರೀತಿ ಮಕ್ಕಳ ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಇನ್ ಹೌಸ್ ಒಂದು ಡಾಕ್ಟರ್ ಕೂಡ ಇರ್ತಾರೆ. ಯಾವುದೇ ರೀತಿ ಚಾರ್ಜ್ ಮಾಡೋದಿಲ್ಲ ನಾವು. ಮೆಡಿಸಿನ್ಸ್ಗೆ ಮಾತ್ರ ನಾಮಿನಲ್ ಆಗಿ ಚಾರ್ಜ್ ಮಾಡ್ತೀವಿ. ಹಾಗೆ 3 ಆ್ಯಂಬುಲೆನ್ಸ್ಗಳು ಕೂಡ ಇದೆ. ಮಕ್ಕಳಿಗೆ ಯಾವುದೇ ಸಪೋಸ್ ಏನಾದರೂ ಅವ್ರಿಗೆ ಮೈ ಹುಷಾರಿಲ್ಲ ಅಂತ ಅಂದರೆ ನಾವು ಅವ್ರಿಗೆ ಚಿಕಿತ್ಸೆ ಫಸ್ಟ್ ಏಡ್ ಕೊಡ್ತೀವಿ. ಹಾಗೆ ಅವ್ರ ಪೇರೆಂಟ್ಸು ಕೂಡ ಇಂಟಿಮೇಟ್ ಮಾಡ್ತೀವಿ. ಸೊ ಯಾವುದೇ ರೀತಿ ಸೆಕ್ಯೂರಿಟಿ ಸೇಫ್ಟಿ ಇದ್ರ ಬಗ್ಗೆ ಯೋಚನೆ ಮಾಡೋಂಥದ್ದು ಇರಲಿಲ್ಲ. ಸೊ ಮಾರ್ವಾಡಿ ಯೂನಿವರ್ಸಿಟಿಯ ಹಾಸ್ಟೆಲ್ ಆ್ಯಂಡ್ ಮೆಸ್ ಫೆಸಿಲಿಟಿ ಬಗ್ಗೆ ಮಾತಾಡಿದ್ವಿ. ಅಕಾಡೆಮಿಕಲಿ ಏನೆಲ್ಲ ಕೋರ್ಸ್ಗಳನ್ನು ಆಫರ್ ಮಾಡ್ತಾ ಇದೆ ಅದ್ರ ಬಗ್ಗೆ ಮಾತಾಡಿದ್ವಿ. ಅದರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್, ಐ ಥಿಂಕ್ ಮಾರ್ವಾಡಿ ಯೂನಿವರ್ಸಿಟಿಯ ಹೈಲೈಟ್ ಅಂತಂದರೆ ಅಲ್ಲಿನ ಕ್ಯಾಂಪಸ್ ಇನ್ಫ್ರಾಸ್ಟ್ರಕ್ಚರ್, ಅದರ ಜೊತೆಗೆ ಮಾರ್ವಾಡಿ ಯೂನಿವರ್ಸಿಟಿ ಆಫರ್ ಮಾಡುವಂಥ ಕೋರ್ಸಸ್. ಸೊ ಇಷ್ಟ್ರ ಬಗ್ಗೆ ಮಾತಾಡಿದ್ದೀವಿ. ಇನ್ನು ಮುಂದಕ್ಕೆ ಓದಿದ ಮೇಲೆ ಯಾವ ರೀತಿಯಾಗಿ ಮಾರ್ವಾಡಿ ಯೂನಿವರ್ಸಿಟಿ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವನ್ನು ರೂಪಿಸುತ್ತೆ. ಇವತ್ತು ನಾವು ಗುಜರಾತ್ನ ರಾಜ್ಕೋಟ್ನಲ್ಲಿರುವಂಥ ಮಾರ್ವಾಡಿ ಯೂನಿವರ್ಸಿಟಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಆ್ಯಂಡ್ ಮಾರ್ವಾಡಿ ಯೂನಿವರ್ಸಿಟಿಯ ಡೈರೆಕ್ಟರ್ ಆಫ್ ಅಡ್ಮಿಷನ್ಸ್ ಕರ್ನಾಟಕ ಶ್ರೀನಿವಾಸ್ ಗುಪ್ತಾ ಅವರಿದ್ದಾರೆ ನಮ್ಮ ಜೊತೆ. ಮಾತುಕತೆಯನ್ನು ಮುಂದುವರಿಸ್ತಾ ಹೋಗೋಣ. ಸರ್, ಈಗ ನಾವು ಅಕಾಡೆಮಿಕ್ ಬಗ್ಗೆ ಮಾತಾಡಿದ್ವಿ, ಆ್ಯಂಡ್ ನಾವು ಕ್ಯಾಂಪಸ್ ಬಗ್ಗೆ ಮಾತಾಡಿದ್ವಿ, ಹಾಸ್ಟೆಲ್ ಆ್ಯಂಡ್ ಮೆಸ್ ಫೆಸಿಲಿಟಿ ಬಗ್ಗೆ ಮಾತಾಡಿದ್ವಿ. ಅದರ ಜೊತೆಗೆ ಸರ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದೇನು ಅಂತಂದರೆ 1.5 lakh ಪರ್ ಇಯರ್ ಅಕಾಡೆಮಿಕ್ ಫೀಸ್. ಐ ಥಿಂಕ್ ಕರ್ನಾಟಕದಲ್ಲಿ ಇಷ್ಟೆಲ್ಲ ಯೂನಿವರ್ಸಿಟಿಗಳಿದ್ದಾವೆ, ಆ್ಯಂಡ್ ಈ ಥರದ ಒಂದು ಪ್ರೈಸ್ಗೆ ಅಕಾಡೆಮಿಕಲಿ ಪರ್ ಇಯರ್ ಟ್ಯೂಟರ್ ಮಾಡುವಂಥದ್ದು, ಹೇಳ್ಕೊಡುವಂಥದ್ದು ತುಂಬ ಯೂನಿವರ್ಸಿಟಿ ಎಲ್ಲೂ ಇಲ್ಲವೇ ಇಲ್ಲ. ಇನ್ಫ್ಯಾಕ್ಟ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಮಾರ್ವಾಡಿ ಯೂನಿವರ್ಸಿಟಿಗೆ ಈ 1.5 lakh ಪರ್ ಇಯರ್ ಇದು ಹೆಂಗೆ ಆಗುತ್ತೆ ಸರ್? ಅಂದರೆ ಅದು ಜಾದು ಏನು ಅಂತ? ಜಾದು ಏನೂ ಇಲ್ಲ. ಇಲ್ಲಿ ಫೀಸ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಇದೆ. ಸೊ ಅದರಿಂದ ಯೂನಿವರ್ಸಿಟಿ ನಮ್ಮದಾದರೂ ಫೀಸ್ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. ಇಲ್ಲಿ ನಿಮಗೆ ಸೆಮಿಸ್ಟರ್ಗೆ 77,500 ಬರೀ 77,500 ಮಾತ್ರ ಫೀಸ್ ಇರುತ್ತೆ. 1,55,000 ನಿಮಗೆ ಒಂದು ವರ್ಷಕ್ಕಿರುತ್ತೆ, ಪ್ಲಸ್ ಹಾಸ್ಟೆಲ್. ಇದನ್ನು ನೀವು ಕಂತುಗಳಲ್ಲಿ ಕೂಡ ಕಟ್ಬೋದು. 2 ಸೆಮಿಸ್ಟರ್ ವೈಸ್ ನಾವು ಇನ್ಸ್ಟಾಲ್ಮೆಂಟ್ಸ್ನ ಕೊಡ್ತೀವಿ, ಅದರಿಂದನೂ ಕಟ್ಕೋಬೋದು. ಹಾಗೆ ಬಹಳಷ್ಟು ಮಕ್ಕಳು ಲೋನ್ ಫೆಸಿಲಿಟಿ ಕೂಡ ತೊಗೊತಾ ಇದ್ದಾರೆ. ಲೋನ್ ಕೂಡ ಮಕ್ಕಳಿಗೆ ಸಲೀಸಾಗಿ ಆಗುತ್ತೆ. ಸೊ ಈಗ ನಾವು ಇದ್ರ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡಿದ್ವಿ, ಫೀಸ್ ಬಗ್ಗೆ ಮಾತಾಡಿದ್ವಿ, ಆ್ಯಂಡ್ ಇದೆಲ್ಲ ಕೇಳಿದ ಮೇಲೆ ಒಬ್ಬ ವಿದ್ಯಾರ್ಥಿಗಾಗಿರ್ಬೋದು ಅಥವಾ ಪೋಷಕರಿಗಾಗಿರ್ಬೋದು ಒಂದು ಡೌಟ್ ಅಂತೂ ಇರುತ್ತೆ. ಬೆಂಗಳೂರಿನಿಂದ ಯಾಕೆ ಇಷ್ಟು ಯೂನಿವರ್ಸಿಟಿಗಳಿರೋ ಟೈಮ್ನಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಗಳಿದ್ದಾವೆ, ಗೌರ್ಮೆಂಟ್ ಅಂಡರ್ಟೇಕಿಂಗ್ ಯೂನಿವರ್ಸಿಟಿಗಳಿದ್ದಾವೆ, ಇಷ್ಟೆಲ್ಲ ಯೂನಿವರ್ಸಿಟಿಗಳು ಕರ್ನಾಟಕದಲ್ಲೇ ಇದ್ದು ಬೆಂಗಳೂರಿನಲ್ಲೇ ಇದ್ದು ಇಲ್ಲಿರೋ ಒಬ್ಬ ವಿದ್ಯಾರ್ಥಿ ಯಾಕೆ ಮಾರ್ವಾಡಿ ಯೂನಿವರ್ಸಿಟಿಲಿ ಅಡ್ಮಿಷನ್ ತಗೋಬೇಕು, ರಾಜ್ಕೋಟ್ ಹೋಗಿ ಯಾಕೆ ಓದಬೇಕು ಅಂತ? ಈಗ ಪ್ರತಿಯೊಂದು ಪೋಷಕರು ಮರ್ತೋಗ್ತಾರೆ, ಕ್ವಾಲಿಟಿ ಆಫ್ ಕಾಲೇಜ್ನ ಚೆಕ್ ಮಾಡೋದಿಲ್ಲ. ಈಗ ನಿಮಗೆ ಇಲ್ಲಿ ಕರ್ನಾಟಕದಲ್ಲಿ 5,000 to 10,000 ರ್ಯಾಂಕಿಂಗ್ ಬಂದರೆ ಯಾವ ರೀತಿ ಕಾಲೇಜ್ ಸಿಗುತ್ತೆ ಆ ರೀತಿ ಕಾಲೇಜ್ ನಮ್ಮದು. ಈಗ ಬಹಳಷ್ಟು ಮಕ್ಕಳಿಗೆ ರ್ಯಾಂಕಿಂಗ್ ಜಾಸ್ತಿ ಬಂದಿರುತ್ತೆ. ಈ ಕಾಲೇಜ್ಗಳಲ್ಲಿ ಅವ್ರಿಗೆ ಓದೋದಕ್ಕೆ ಅವಕಾಶ ಸಿಗಲ್ಲ, ಅಥವಾ ಅವ್ರು ಪೇಮೆಂಟ್ ಸೀಟ್ಗೆ ಹೋಗಬೇಕಾಗತ್ತೆ. ಅದೇ ನಮ್ಮ ಯೂನಿವರ್ಸಿಟಿಲಿ ಯಾವುದೇ CET ಇಲ್ಲ. ಸೊ ಹಾಗೆ NIRF ರ್ಯಾಂಕಿಂಗ್ ಇರ್ಬೋದು, NAC A+ ಅಕ್ರೆಡಿಷನ್ ಇರ್ಬೋದು, NBA Tier 1, QS ವರ್ಲ್ಡ್ ರ್ಯಾಂಕಿಂಗ್ಸ್, NIRF ರ್ಯಾಂಕಿಂಗ್,
ಇವೆಲ್ಲ ಭಾಳ ಮುಖ್ಯ ಆಗುತ್ತೆ. ನಾವೇನು ಹೇಳ್ತೀವಿ, ಪೇರೆಂಟ್ಸ್ ಇಲ್ಲಿ ಅದೇ ಥರ ಕಾಲೇಜ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಇವೆಲ್ಲನೂ ನೀವು ಪರಿಗಣಿಸಲೇಬೇಕು. ಈ ಥರ ಕಾಲೇಜ್ ನಿಮಗೆ ಇಲ್ಲೇ ಸಿಗುತ್ತೆ, ಖಂಡಿತ ಇಲ್ಲಿ ಓದಿ. ಇಲ್ಲಿ ಅವಕಾಶ ಇಲ್ವಾ, ಖಂಡಿತ ನಮ್ಮಲ್ಲಿ ಬನ್ನಿ. ಎಂಡ್ ಆಫ್ ದ ಡೇ ಮಕ್ಕಳು ಇಂಜಿನಿಯರಿಂಗ್ ಮಾಡಿ ಇರೋದಲ್ಲ, ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರ್ ಕೂಡ ಆಗಬೇಕು, ಅವ್ರಿಗೆ ಅತ್ಯುತ್ತಮವಾದಂಥ ಕೆಲಸಗಳು ಕೂಡ ಸಿಗಬೇಕು. ಒಬ್ಬ ಸ್ಮಾರ್ಟ್ ವಿದ್ಯಾರ್ಥಿಯನ್ನ ರೆಡಿ ಮಾಡುವಂಥದ್ದೇ ಸ್ಮಾರ್ಟ್ ಕ್ಲಾಸ್ ರೂಮ್. ಸೊ ಬೆಂಗಳೂರು ಅನ್ನುವಂಥ ಈ ಸ್ಟಾರ್ಟ್ಅಪ್ ಹಬ್ ಸಿಟಿಲಿ ಓದಂಥ ವ್ಯಕ್ತಿ ಅಥವಾ ವಿದ್ಯಾರ್ಥಿ, ಓದ್ತಿರುವಂಥ ವಿದ್ಯಾರ್ಥಿ ರಾಜ್ಕೋಟ್ಗೆ ಹೋಗಿ ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ತಗೊಂಡಂಥ ಸಂದರ್ಭದಲ್ಲಿ ಡಿಜಿಟಲಿ ಸ್ಮಾರ್ಟ್ ಕ್ಲಾಸ್ ರೂಮ್ ಯಾವ ರೀತಿಯಾಗಿದೆ, ಏನೆಲ್ಲ ಎಕ್ವಿಪ್ಡ್ ಆಗಿದೆ ಅನ್ನೋದನ್ನ ಯೋಚನೆ ಮಾಡ್ತಾನೆ. ಯಾಕಂದ್ರೆ ಟೆಕ್ನಾಲಜಿ ಈಗ ಬೆರಳು ತುದಿಯಲ್ಲಿದೆ. ಸೊ ಡಿಜಿಟಲ್ ಕ್ಲಾಸ್ ರೂಮ್ಸ್, ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಯಾವೆಲ್ಲ ಫೆಸಿಲಿಟಿನ ಒದಗಿಸ್ತಾ ಇದೆ ಅಂಡ್ ಅಕಾಡೆಮಿಕಲಿ ಒಬ್ಬ ವಿದ್ಯಾರ್ಥಿಗೆ ಯಾವ ರೀತಿಯಾಗಿ ಮಾರ್ವಾಡಿ ಯೂನಿವರ್ಸಿಟಿಯ ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಹೆಲ್ಪ್ ಮಾಡ್ತಿದೆ ಸರ್? ನಮ್ಮಲ್ಲಿ ಅಡ್ವಾನ್ಸ್ಡ್ ಕ್ಲಾಸ್ ರೂಮ್ಸ್ ಇದೆ. ಇಲ್ಲಿ ನಿಮಗೆ ಪ್ರೊಜೆಕ್ಟರ್, ಪೋಡಿಯಂ, ಹಾಗೆ ಸೌಂಡ್ ಪ್ರೂಫಿಂಗ್ ಕೂಡ ಇಲ್ಲಿ ಕ್ಲಾಸ್ ರೂಮ್ಸಲ್ಲಿದೆ. ಹಾಗೆ ನಮ್ಮಲ್ಲಿ ಬೇರೆ 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 ಹಲವಾರು ವಿಧವಾದಂಥ ಲ್ಯಾಬ್ಸ್ ಕೂಡ ಇದೆ. ನಿಮಗೆ ಆ್ಯಂಡ್ರಾಯ್ಡ್ ಲ್ಯಾಬ್ ಇರ್ಬೋದು, iOS ಲ್ಯಾಬ್ ಇರ್ಬೋದು, ಹಾಗೆ NVIDIA ಲ್ಯಾಬ್ಸ್ ಇರ್ಬೋದು. ಇವೆಲ್ಲ ಪ್ರಾಕ್ಟಿಕಲ್ ಕಲಿಕೆಗಳ ಮೇಲೆ ನಾವು ಇಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ 10%ಇಂದ 25% ಕ್ಲಾಸಸ್ನ ನಾವು ಲ್ಯಾಬ್ಸಲ್ಲೇ ಮಾಡ್ತೀವಿ. ಸೊ ಮಕ್ಕಳಿಗೆ ಎಲ್ಲೋ ನಾನು ಥಿಯರಿ ಕಲಿತೆ, ಎಲ್ಲೋ ಪ್ರಾಕ್ಟಿಕಲ್ ಮಾಡಿದೆ ಅನ್ನೋದಕ್ಕಿಂತ ಮಕ್ಕಳಿಗೆ ಇಲ್ಲಿ ಲೈವ್ ಆಗಿ ಅವರು ಪ್ರಾಕ್ಟಿಕಲ್ಸ್ನ ಲ್ಯಾಬಲ್ಲೇ ಮಾಡ್ತಾರೆ. ಅಲ್ಲೇ ಪಾಠಗಳು ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಸೌತ್ ಇಂಡಿಯಾದಿಂದ ಬರುವಂತಹ ವಿದ್ಯಾರ್ಥಿಗಳು, ಎಸ್ಪೆಷಲಿ ಬೆಂಗಳೂರಿನಿಂದ ಅಥವಾ ಕರ್ನಾಟಕದಿಂದ ಬರುವಂತಹ ವಿದ್ಯಾರ್ಥಿಗಳ ಒಂದು ಫ್ಯೂಚರ್ ಬಗ್ಗೆ ಮಾರ್ವಾಡಿ ಯೂನಿವರ್ಸಿಟಿ ಯಾವ ರೀತಿಯಾಗಿ ಒಂದು ನಿರೀಕ್ಷೆನ ಇಟ್ಕೊಂಡಿದೆ ಆ್ಯಂಡ್ ಅವ್ರಿಗೆ ಫ್ಯೂಚರ್ ತಕ್ಕಂತೆ ಯಾವ ರೀತಿ ಸಹಾಯ ಮಾಡುತ್ತೆ? ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿ ಕೊಲಾಬ್ರೇಷನ್ ಅಥವಾ ಬೇರೆ ಬೇರೆ ಟೆಕ್ ಕಂಪನಿಗಳ ಜೊತೆ ಟೈ ಅಪ್. ಸೊ ಇದ್ರ ಬಗ್ಗೆ ಹೇಳಿ ಸರ್. ಆ್ಯಂಡ್ ಅದೇ ಥರ ಮಾರ್ವಾಡಿ ಯೂನಿವರ್ಸಿಟಿಯ ಪ್ಲೇಸ್ಮೆಂಟ್ ರೇಟ್ ಕೂಡ ವೆರಿ ಇಂಟ್ರೆಸ್ಟಿಂಗ್, 90% ಪ್ಲೇಸ್ಮೆಂಟ್ ಇರುವಂಥದ್ದು. ಸೊ ಪ್ಲೇಸ್ಮೆಂಟ್ ಬಗ್ಗೆ ಹೇಳಿ ಆ್ಯಂಡ್ ಈ ಇಂಡಸ್ಟ್ರಿ ಅಥವಾ ಟೆಕ್ ಕೊಲಾಬ್ರೇಷನ್ ಬಗ್ಗೆ ಹೇಳಿ. ಟೆಕ್ ಕೊಲಾಬ್ರೇಷನ್ ಅಂತ ಬಂದಾಗ ಭಾರತದಲ್ಲಿರುವಂಥ ಬಿಗ್ಗರ್ ಜೈಂಟ್ಸ್, ಇವತ್ತು IT ಇಂಡಸ್ಟ್ರಿಯಲ್ಲಿರುವಂಥ ಬಿಗ್ಗರ್ ಜೈಂಟ್ಸ್ ಏನಿದ್ದಾರೆ, ಸಿಸ್ಕೋ ಆಗಿರ್ಬೋದು ಅಥವಾ NVIDIA ಆಗಿರ್ಬೋದು, ಇವರು ಎಲ್ಲರ ಜೊತೆ ನಮ್ಮ ಕೊಲಾಬ್ರೇಷನ್ಸ್ ಇದೆ. ಹಾಗೆ ನಮ್ಮಲ್ಲಿ ಮಕ್ಕಳಿಗೆ ಥರ್ಡ್ ಇಯರ್ ಆದ ನಂತರ ಅವ್ರಿಗೆ ಭಾಳಷ್ಟು ಮಕ್ಕಳಿಗೆ ಕೆಲಸ ಕೂಡ ಸಿಕ್ಕಿದೆ. ನಮ್ಮಲ್ಲಿ 90% ಈಸ್ ದ ಪ್ಲೇಸ್ಮೆಂಟ್ ರೇಟ್. ನಾವು ಮಕ್ಕಳನ್ನ ಇಲ್ಲಿ ಲಿಟ್ರಲಿ ತಯಾರು ಮಾಡ್ತಾ ಇದ್ದೀವಿ ಫಾರ್ ದೇರ್ ಫ್ಯೂಚರ್. ಸೊ ಈಗ ನಾವು ಪ್ಲೇಸ್ಮೆಂಟ್ಗಳ ಬಗ್ಗೆ ಮಾತಾಡಿದ್ವಿ ಆ್ಯಂಡ್ ಅಕಾಡೆಮಿಕ್ಸ್ ಬಗ್ಗೆ ಮಾತಾಡಿದ್ವಿ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಆಲ್ ವರ್ಕ್ ಆ್ಯಂಡ್ ನೋ ಪ್ಲೇ ಮೇಕ್ಸ್ ಜಾಕ್ ಎ ಡಲ್ ಬಾಯ್ ಅಂತ. ಸೊ ಯಾರು ಡಲ್ ಬಾಯ್ ಆಗೋಕ್ಕೆ ಇಷ್ಟ ಇಲ್ಲ. ಸೊ ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿ ಸ್ಪೋರ್ಟ್ಸ್ ಫೆಸಿಲಿಟಿ ಕೂಡ ಇದೆ ಆ್ಯಂಡ್ ಕಲ್ಚರಲ್ಸ್ಗೂ ಜಾಸ್ತಿ ಒತ್ತು ಕೊಡ್ತಾರೆ. ಸೊ ಈ ಕೋ ಕರಿಕ್ಯುಲರ್ ಬಗ್ಗೆ ಯಾವ ರೀತಿಯಾದಂತಹ ಸಪೋರ್ಟ್ ಮಾರ್ವಾಡಿ ಯೂನಿವರ್ಸಿಟಿಯಿಂದ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ? ಸ್ಪೋರ್ಟ್ಸ್ ಅಂತ ಬಂದಾಗ ಹಲವಾರು ಸ್ಪೋರ್ಟ್ಸ್ ಇದೆ. ನ್ಯಾಷನಲ್ ಲೆವೆಲ್ ಟ್ರೈನರ್ಸ್ ಇದ್ದಾರೆ. ನೀವು ಜಿಮ್ ಮಾಡಬೇಕಾ, ಜಿಮ್ ಫೆಸಿಲಿಟಿ ಕೂಡ ನಮ್ಮಲ್ಲಿದೆ. ಜಿಮ್ಮಲ್ಲಿ ಟ್ರೈನರ್ ಕೂಡ ಇದ್ದಾರೆ. ಅದಕ್ಕೆ ಯಾವುದೇ ರೀತಿಯಾದಂಥ ಫೀಸ್ ನೀವು ಕೊಡೋದು ಕೂಡ ಬೇಕಾಗಿಲ್ಲ. ನಮ್ಮಲ್ಲಿ ಕರ್ನಾಟಕದಿಂದ ಬಂದಿರೋಂಥ ಮಕ್ಕಳಲ್ಲಿ ಕೆಲವರು ರೆಸ್ಲಿಂಗ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಸ್ಪೋರ್ಟ್ಸಲ್ಲಿ ಕೂಡ ಅವರು ನ್ಯಾಷನಲ್ ಲೆವೆಲ್ವರೆಗೂ ಕಾಂಪಿಟೇಷನ್ಸಲ್ಲಿ ಹೋಗಿದ್ದಾರೆ, ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಮ್ಮಲ್ಲಿ NSS ಇದೆ, NCC ಇದೆ, ಹಾಗೆ ನಮ್ಮಲ್ಲಿ ಟೆಡೆಕ್ಸ್ ನಡೆಯುತ್ತೆ. ಹಾಗೆ ಹಲವಾರು ಬೇರೆ ಬೇರೆ ರೀತಿಯಾದಂಥ ಹ್ಯಾಕಥಾನ್ಸ್, ಇವೆಲ್ಲನೂ ಮಕ್ಕಳಿಗೆ ಇಲ್ಲಿ ಅಪ್ ಟು ಡೇಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಪೋಸ್ಟ್ ಗ್ರಾಜ್ಯುಯೇಷನ್ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಗಿದೆ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಓದಿದ ತಕ್ಷಣ ಕೆಲಸ ಸಿಗುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಅವನಲ್ಲಿ ಇರೋದಿಲ್ಲ. ಆ ಡೌಟ್ ಅಂತೂ ಇದ್ದೇ ಇರುತ್ತೆ, ಸಿಗುತ್ತಾ ಇಲ್ವಾ ಅಂತ. ಸೊ ಸ್ಕಿಲ್ ಡೆವಲಪ್ಮೆಂಟ್ಗೆ ಮಾರ್ವಾಡಿ ಯೂನಿವರ್ಸಿಟಿ ಯಾವ ರೀತಿ ಒತ್ತು ಕೊಡುತ್ತೆ ಗ್ರಾಜ್ಯುಯೇಷನ್ ಆದ ನಂತರ? ಆ್ಯಂಡ್ R&D ಸೆಂಟರ್ ಇದೆಯಾ? ಅದು ಇದ್ರೆ ಅದ್ರ ಬಗ್ಗೆ ಹೇಳಿ ಸರ್. ನಮ್ಮಲ್ಲಿ R&D ಸೆಂಟರ್ ಇದೆ. ನಾವು MUIIR ಅಂತ ಕರಿತೀವಿ. ಇದು ಮಾರ್ವಾಡಿ ಯೂನಿವರ್ಸಿಟಿ ಇನೋವೇಷನ್ ಆ್ಯಂಡ್ ಇನ್ಕ್ಯುಬೇಷನ್ ಸೆಂಟರ್. ಇಲ್ಲಿ ಮಕ್ಕಳು ಸ್ಟಾರ್ಟಪ್ಸ್ ಆಗಿರ್ಬೋದು, ಬೇರೆ ಬೇರೆ ಮಕ್ಕಳಿಗೆ ಪೇಟೆಂಟ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ನಾವೆಲ್ಲನೂ ಅವಗಾಹನೆ ಕೊಡ್ತೀವಿ. ಹಾಗೆ ನಮ್ಮಲ್ಲಿ 3 ಲೇಯರ್ ಆಫ್ ಎಜುಕೇಷನ್ ಇದೆ. ನಾಲೆಡ್ಜ್, ಡೆವಲಪ್ಮೆಂಟ್ ಆ್ಯಂಡ್ ಸ್ಕಿಲ್ಸ್. ಇದ್ರ 3 ಮೇಲೂ ನಾವು ಸಮಾನವಾಗಿ ನಾವು ಮಕ್ಕಳನ್ನ ಹೇಳ್ಕೊಡ್ತೀವಿ, ತಿಳಿಸ್ತೀವಿ. ಹಾಗೆ ಇಲ್ಲಿ 3,000ಕ್ಕಿಂತ ಹೆಚ್ಚು ಇಂಟರ್ನ್ಶಿಪ್ಸ್ ಮಕ್ಕಳಿಗೆ ಸಿಕ್ಕಿದೆ. 10,000ಕ್ಕಿಂತ ಹೆಚ್ಚು ಪ್ಲೇಸ್ಮೆಂಟ್ಸ್ ರೆಕಾರ್ಡ್ಸ್ ನಾವು ಹೊಂದಿದ್ದೀವಿ. ಕೊನೆಯದಾಗಿ ಸರ್, ಈಗ ಕಾರ್ಯಕ್ರಮ ನೋಡ್ತಿರುವಂಥ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು, ಮಾರ್ವಾಡಿ ಯೂನಿವರ್ಸಿಟಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತಂದ್ರೆ ಅಥವಾ ಆಯ್ಕೆ ಮಾಡಿಕೊಂಡ ನಂತರ ಅಡ್ಮಿಷನ್ ಆಗಬೇಕು ಅಂತಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಇಲ್ಲಿ ನಮ್ಮ ನಂಬರ್ ಡಿಸ್ಪ್ಲೇ ಆಗಿದೆ. ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ನಿಮಗೆ ಪ್ರತಿಯೊಂದು ಮಾಹಿತಿ ಕೂಡ ಕೊಡ್ತೀವಿ. ಇಲ್ಲಿಂದ ನೀವು ಅಡ್ಮಿಷನ್ಸ್ ಆಗೋವರೆಗೂ ಮತ್ತು ನೀವು ಅಲ್ಲಿ ಸೆಟ್ಲ್ ಆಗೋವರೆಗೂ ನಮ್ಮ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ನಿಮಗೆ ಸಿಗುತ್ತೆ. ಹಾಗೆ ನ್ಯೂಸ್ ಫಸ್ಟ್ ಚಾನಲಿಂದ ನೀವೇನಾದರೂ ಬಂದಿರೋದೇ ಆಗಿದ್ರೆ ನಿಮಗೆ ವಿಶೇಷ ಸೌಕರ್ಯಗಳು ಕೂಡ ನಾವು ಕೊಡ್ತೀವಿ. ಸೊ ಮಾರ್ವಾಡಿ ಯೂನಿವರ್ಸಿಟಿ ಗುಜರಾತ್ನ ರಾಜ್ಕೋಟ್ನಲ್ಲಿದೆ. ಆ್ಯಂಡ್ ಹೈಲೈಟ್ಸ್ನ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ನಿಮಗೆ
ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇರುವಂತಹ ಕ್ಯಾಂಪಸ್, ಅದರ ಜೊತೆಗೆ ಕನ್ನಡ ಮಾತಾಡುವಂತಹ ಕ್ರೌಡ್ ತುಂಬ ಜನ ಇದ್ದಾರೆ ಅಲ್ಲಿ. ಅದರ ಜೊತೆಗೆ ಅಕಾಡೆಮಿಕಲ್ಲಿ ಮಾತಾಡೋ ಹಾಗಿದ್ರೆ ಕೇವಲ 1.55 ಲಕ್ಷ ಪ್ರತಿ ವರ್ಷಕ್ಕೆ. ಥಿಂಕ್ ಎಷ್ಟೋ ಯೂನಿವರ್ಸಿಟಿಗಳು ಈ ರೇಟ್ನಲ್ಲಿ ಎಜುಕೇಷನ್ ಕೊಡೋದಕ್ಕೆ ಚಾನ್ಸೇ ಇಲ್ಲ. ಆದರೆ ನಾವು ಕೊಡ್ತೀವಿ ಅನ್ನುವಂಥ ಒಂದು ದಿಟ್ಟ ನಿರ್ಧಾರವನ್ನು ಮಾರ್ವಾಡಿ ಯೂನಿವರ್ಸಿಟಿ ಮಾಡಿದೆ. ಸೊ ಕರ್ನಾಟಕದಿಂದ ಯಾರೆಲ್ಲ ವಿದ್ಯಾರ್ಥಿಗಳು ಇಂಟ್ರೆಸ್ಟೆಡ್ ಇದ್ದಾರೋ, ಪೋಷಕರು ಇಂಟ್ರೆಸ್ಟೆಡ್ ಇದ್ದಾರೋ, ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಎಲ್ಲ ರೀತಿಯಾದಂಥ ಇನ್ಫಾರ್ಮೇಷನ್ ಸಿಗುತ್ತೆ. ಅದರ ಜೊತೆಗೆ ಈ ರೀತಿಯಾದಂಥ ಯೂನಿವರ್ಸಿಟಿಯನ್ನು ಖಂಡಿತ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಫ್ಯೂಚರ್ಗೆ ಐ ಥಿಂಕ್ ಇದೊಂದು ಬಿಗ್ಗೆಸ್ಟ್ ಆ್ಯಂಡ್ ಗ್ರೇಟೆಸ್ಟ್ ಫೌಂಡೇಶನ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಮಾರ್ವಾಡಿ ಯೂನಿವರ್ಸಿಟಿಯ ಬಗ್ಗೆ ಒಂದು ಸುದೀರ್ಘವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ ಮಾತನಾಡ್ತಾ. ಥ್ಯಾಂಕ್ ಯು ಸೋ ಮಚ್ ಒನ್ಸಿಗೆ. ಇದಾಗಿತ್ತು ಇವತ್ತಿನ ಗೋಲ್ಡನ್ ಲೈಫ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.